ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಪದ್ಯ 3 ಗೆಳೆತನ, ಈ ಒಂದು ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕೊಟ್ಟಿರುವಂತಹ ಅಭ್ಯಾಸದ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕವಿ ಎಲ್ಲಿ ತಂಗಿದ್ದಾರೆ? ಉತ್ತರ ಬಂದು, ಗೆಳೆತನದ ಸುವಿಶಾಲ ಆಲದ ಮರದಡಿಯ ಪರಿಸರದಲ್ಲಿ ತಣ್ಣನೆಯ ತಂಪಿನಲ್ಲಿ ತಂಗಿದ್ದಾರೆ. ಪ್ರಶ್ನೆ 2, ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ? ಕವಿ ಮೌನದಲ್ಲಿ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು, ಸಹಿಸಲಾಗದ ನೋವುಗಳನ್ನು, ದುಃಖವನ್ನು ಸಹ ನುಂಗಿದ್ದಾರೆ. ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ? ಗೆಳೆತನದ ಮನಸ್ಸಿನ ಭಾವನೆ ಶುದ್ಧ ಸ್ಫಟಿಕದಂತೆ, ಸ್ವಚ್ಛ ಬೆಳದಿಂಗಳಿನಂತೆ ಇದೆ. ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು? ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಎಂದರೆ, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ? ಗೆಳೆತನದಲ್ಲಿ ಈ ಕೆಳಕಂಡ ದುರ್ಗುಣಗಳು ಇರುವುದಿಲ್ಲ. ಅವುಗಳೆಂದರೆ, ಗೆಳೆತನದಲ್ಲಿ ವಂಚನೆ ಇಲ್ಲ, ಚಂಚಲತೆ ಇರುವುದಿಲ್ಲ, ಮೇಲು ಕೀಳೆಂಬ ಭಾವನೆಯೂ ಇರುವುದಿಲ್ಲ, ನೆಪಮಾತ್ರಕ್ಕೂ ಅಹಂಕಾರವಿರುವುದಿಲ್ಲ, ದ್ವೇಷವಿರುವುದಿಲ್ಲ, ಸಣ್ಣ ಸಂಕೋಚ, ಸಣ್ಣತನವಂತೂ ಇರುವುದೇ ಇಲ್ಲ ಎಂಬುದಾಗಿ ಕವಿ ಹೇಳಿದ್ದಾರೆ. ಗೆಳೆತನದ ಶುಚಿರುಚಿ ಎಂಥದ್ದು? ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆಯಂತೆ ಗೆಳೆತನದ ಶುಚಿರುಚಿಗೆ ಉಪ್ಪು ಹಾಗೂ ತಾಯಿಗಿಂತಲೂ ಮಿಗಿಲಾದುದು. 3ನೆಯ ಪ್ರಶ್ನೆ, ಜೀವನ ರಸಪಾಕವಾಗುವುದು ಹೇಗೆ? ಉತ್ತರ ಬಂದು, ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುವ, ಏನೇ ಆಗುಹೋಗುಗಳು ಬಂದರೂ ಸದಾ ಪ್ರೀತಿಯಿಂದ ಸಂತೈಸುವ, ತನಗೆ ಸುಖ ಬಂದಾಗ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿರುವ ಗೆಳೆಯ ದೊರೆತಾಗ ಜೀವನ ರಸಪಾಕವಾಗುವುದು. ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ. ಗೆಳೆಯರ ಮನಸ್ಸಿನ ಭಾವನೆ ಸ್ಫಟಿಕದಂತೆ ಶುದ್ಧವಾಗಿದ್ದು, ಬೆಳದಿಂಗಳಂತೆ ಸ್ವಚ್ಛವಾಗಿ, ಪ್ರಕಾಶಮಾನವಾಗಿ ಇರುತ್ತದೆ. ಇವರ ಮನಸ್ಸು ಚಂಚಲಗೊಳ್ಳುವುದಿಲ್ಲ, ಇವರಲ್ಲಿ ವಂಚನೆಯ ಭಾವನೆಯ ಕಲ್ಪನೆಯೂ ಮೂಡುವುದಿಲ್ಲ. ಇವರು ತಮ್ಮ ಗೆಳೆತನದಲ್ಲಿ ಮೇಲು ಕೀಳೆಂಬ ಭಾವನೆಯನ್ನು ತೋರುವುದಿಲ್ಲ, ಸಣ್ಣತನವಂತೂ ಸುಳಿಯುವುದೇ ಇಲ್ಲ. ದ್ವೇಷ, ಅಸೂಯೆಯ ಗುಣಗಳಾಗಲಿ ಅಹಂಕಾರವಾಗಲಿ ಇವರಲ್ಲಿ ಇರುವುದಿಲ್ಲ ಎಂದು ಕವಿ ವಿವರಿಸಿದ್ದಾರೆ. ಗೆಳೆಯರು ಹೇಗೆ ಬಾಳುತ್ತಾರೆ? ಉಪ್ಪಿಗಿಂತಲೂ ರುಚಿಯಿಲ್ಲ, ತಾಯಿಗಿಂತಲೂ ಬಂಧುವಿಲ್ಲ ಎಂಬ ಗಾದೆ ವಿಶ್ವವಿಖ್ಯಾತ. ನಮ್ಮ ಗೆಳೆಯರ ಬದುಕು ಅದಕ್ಕಿಂತಲೂ ಮಿಗಿಲು. ಗೆಳೆಯರು ಗೆಳೆತನವೆಂಬ ಶುಚಿರುಚಿಯ ಬದುಕಿನ ಸವಿಯನ್ನು ಉಣ್ಣುತ್ತಾರೆ. ಒಬ್ಬರನ್ನೊಬ್ಬರು ದೋಷ ಎಣಿಸುವ ಅಥವಾ ತಪ್ಪು ಹುಡುಕುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಇವರ ಗೆಳೆತನವನ್ನು ಬಲ್ಲವರೇ ಬಲ್ಲರು. ಬೆಲ್ಲದ ಸವಿಯನ್ನು ಮೆದ್ದವನೇ ಬಲ್ಲನೆಂಬಂತೆ ಗೆಳೆತನವನ್ನು ಹೊಂದಿರುವವರು ಮಾತ್ರ ಇವರ ಗೆಳೆತನವನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಒಟ್ಟಾರೆ ಹೇಳುವುದಾದರೆ, ಗೆಳೆಯರು ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು, ಒಬ್ಬರ ಸಂತಸ ಕಂಡು ಮತ್ತೊಬ್ಬರು ಸುಖಿಸುತ್ತಾ, ಗೆಳೆಯರ ದುಃಖದಲ್ಲಿ ತಾನೂ ಭಾಗಿಯಾಗಿ ಸಮರಸ ಜೀವನವನ್ನು ನಡೆಸುತ್ತಾ ಬಾಳುತ್ತಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ. ಈ ಜೀವನದಲ್ಲಿ ಸುಖಕ್ಕಿಂತ ಕಷ್ಟ ದುಃಖಗಳೇ ಹೆಚ್ಚು. ಜೀವನದಲ್ಲಿ ಸಹಿಸಲು ಅಸಾಧ್ಯವಾದ ನೋವುಗಳನ್ನು ನಾವು ಮೌನವಾಗಿ ನುಂಗಬೇಕಾಗಿದೆ. ಆದರೆ ಇದೇ ಇಹಲೋಕದಲ್ಲಿ ಇಂತಹ ಕಷ್ಟದಲ್ಲಿ ಬಳಲುತ್ತಿರುವಾಗ ಆಲದ ಮರದಡಿಯಲ್ಲಿ ಸಿಗುವ ತಂಪಾದ ನೆರಳಿನಂತಿರುವ ಗೆಳೆಯನು ದೊರೆತಾಗ ಆ ಗೆಳೆತನದ ಜೀವನ ಅಮೃತ ದೊರೆತಷ್ಟು ಸಂತಸವಾಗುವುದು. ಒಂದು ವೇಳೆ ಅಂಥ ಗೆಳೆಯನಿಲ್ಲದಿದ್ದಲ್ಲಿ ಜೀವನ ಮೃತ್ಯು ಸಮಾನವಾಗುವುದು. ಗೆಳೆತನದಿಂದ ಕೂಡಿದ ಜೀವನ ಅಮೃತಮಯವಾಗಿರುವುದು. ಸಂದರ್ಭಾನುಸಾರ ವಿವರಿಸಿ. ಪ್ರಶ್ನೆ 1, ಅದನ್ನುಳಿದರೆ ಎನ್ನುವುದು ಜೀವನ್ಮತಿ. ಪ್ರಸ್ತುತ ಮೇಲ್ಕಂಡ ಸಾಲುಗಳನ್ನು ಶ್ರೀ ಚನ್ನವೀರ ಕರ್ಣಿಯವರು ರಚಿಸಿದಂತಹ ಗೆಳೆತನ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಇದನ್ನು ಕಣವಿಯವರು ರಚಿಸಿರುವ ಆಕಾಶಬುಟ್ಟಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಗೆಳೆಯರ ಜೀವನ ಹೇಗಿರುತ್ತದೆ ಎಂಬುದನ್ನು ವ್ಯಕ್ತಪಡಿಸುತ್ತಾ ಕವಿ ಈ ಸಾಲುಗಳನ್ನು ಬರೆದಿದ್ದಾರೆ. ವಿವರಣೆ, ಗೆಳೆತನವೆಂಬುದು ಇಹಲೋಕದಲ್ಲಿ ಅಮೃತವಿದ್ದ ಹಾಗೆ, ಅದನ್ನು ಬಿಟ್ಟರೆ ಇಡೀ ಜೀವನ ಬದುಕಿದ್ದು ಸತ್ತಂತೆ ಎಂಬ ಭಾವನೆಯನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಭಾವಶುದ್ಧ ಸ್ಫಟಿಕ ಬೆಳತಿಂಗಳು. ಈ ವಾಕ್ಯವನ್ನು ಚನ್ನವೀರ ಕರ್ಣಿಯವರು ರಚಿಸಿರುವ ಗೆಳೆತನ ಎಂಬ ಕವನದಿಂದ ಆರಿಸಲಾಗಿದ್ದು, ಆಕಾಶಬುಟ್ಟಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಗೆಳೆತನದ ಗುಣದ ಬಗ್ಗೆ ವಿವರಿಸುತ್ತಾ ಕವಿ ಈ ಸಾಲುಗಳನ್ನು ರಚಿಸಿದ್ದಾರೆ.
ವಿವರಣೆ ಹೀಗಿದೆ: ಗೆಳೆತನವನ್ನು ಹೊಂದಿರುವ ಗೆಳೆಯರ ಮನಸ್ಸು ಪರಿಶುದ್ಧವಾದ ಸ್ಫಟಿಕದಂತೆ ಶುದ್ಧವಾಗಿದ್ದು ಉಜ್ವಲ ಬೆಳಕನ್ನು ಕೊಡುವ ಬೆಳದಿಂಗಳಂತೆ ಪ್ರಕಾಶಮಾನವಾಗಿರುತ್ತದೆ ಎಂಬುದಾಗಿ ಕವಿ ಗೆಳೆತನದ ಗುಣವನ್ನು ಹಾಡಿ ಹೊಗಳಿದ್ದಾರೆ. ಕಂಡವರೇನು ಬಲ್ಲಿರಿದನು. ಈ ಸಾಲನ್ನು ಗೆಳೆತನ ಪದ್ಯ ಮತ್ತು ಆಕಾಶಬುಟ್ಟಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದ್ದು, ಗೆಳೆತನದ ಅರಿವಿಲ್ಲದವರ ಬಗ್ಗೆ ಹೇಳುತ್ತಾ ಕವಿ ಈ ವಾಕ್ಯವನ್ನು ರಚಿಸಿದ್ದಾರೆ. ವಿವರಣೆ 1: ಮೆದ್ದವರೇ ಬಲ್ಲರು ಬೆಲ್ಲದ ಸವಿಯ ಎಂಬಂತೆ ಗೆಳೆತನದ ಬಗ್ಗೆ ಅರಿವಿದ್ದವರು ಮಾತ್ರ ಗೆಳೆತನದ ಬಗ್ಗೆ ತಿಳಿಯುವರು. ಅದರ ಬಗ್ಗೆ ಅರಿವಿಲ್ಲದವರು ಯಾರಾರೋ ಗೆಳೆತನದ ಬಗ್ಗೆ ಏನು ತಾನೇ ಹೇಳಬಲ್ಲರು ಎಂಬ ವ್ಯಂಗ್ಯವನ್ನು ಈ ಒಂದು ವಾಕ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಹೆಗಲು ಕೊಟ್ಟು ಸಂತಸ ಬಿಟ್ಟು ಉಂಡವನು ತಿಳಿಗೊಳ. ಗುಂಪಿಗೆ ಸೇರದ್ದು ತಿಳಿಗೊಳ. ಲೋಕ, ಅಮೃತ, ಎದೆ, ಸಾಹಸ. ಇದಕ್ಕೆ ಲೋಕ. ಭಾವಜೀವಿ, ಕಾವ್ಯಾಕ್ಷಿ, ದೀಪದಾರಿ, ಜೀವಧ್ವನಿ. ಜೀವಧ್ವನಿ. ಬಾನು, ಆಕಾಶ, ಭಾನು, ಗಗನ. ಗುಂಪಿಗೆ ಸೇರದ್ದು ಭಾನು. ಈ ಒಂದು ಪದ್ಯದ ಸಾರಾಂಶವನ್ನು ನೋಡೋದಾದರೆ, ಪ್ರಸ್ತುತ ಗೆಳೆತನ ಕವನದಲ್ಲಿ ಗೆಳೆತನ, ಅದರ ಸವಿ, ಮಹತ್ವ ಹಾಗೂ ಅನ್ಯೋನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಕವಿ ಪ್ರಸ್ತಾಪಿಸಿದ್ದಾರೆ. ಗೆಳೆತನಕ್ಕೆ ಪೌರಾಣಿಕ, ಐತಿಹಾಸಿಕ ಮತ್ತು ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡೆದಿದೆ. ಇದೇ ಈ ಕವಿತೆಯ ಆಂತರ್ಯ ಭಾವವಾಗಿದೆ. ಕವಿ ಗೆಳೆತನದ ಮಹತ್ವದ ಬಗ್ಗೆ ವಿವರಿಸುತ್ತಾ ಗೆಳೆತನವನ್ನು ಈ ರೀತಿ ಅರ್ಥೈಸಿದ್ದಾರೆ: ಗೆಳೆತನವೆಂಬುದು ಒಂದು ವಿಶಾಲವಾದ ಆಲದ ಮರದಂತೆ ನೆರಳಿನಲ್ಲಿ ಹರಡಿರುವ ತಂಪಾದ ನೆರಳಿನಂತಿದ್ದು ಆ ನೆರಳಿನಲ್ಲಿ ತಂಗಿರುವೆವು. ಜೀವನದಲ್ಲಿ ಸಹಿಸಲಾಗದ ನೋವುಗಳನ್ನು, ಸಂಕಟಗಳನ್ನು ಅನುಭವಿಸುತ್ತಿರುವ ನಮಗೆ ಈ ಲೋಕದಲ್ಲಿ ಗೆಳೆತನವೆಂಬುದು ಜೀವನಕ್ಕೆ ಅಮೃತವಿದ್ದಂತೆ. ಈ ಅಮೃತಮಯವಾದ ಗೆಳೆತನದಿಂದಲೇ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯುವುದು. ಗೆಳೆತನದ ಗುಣಗಳನ್ನು ವಿವರಿಸುತ್ತಾ ಈ ರೀತಿ ಕವಿ ಅರ್ಥೈಸಿದ್ದಾರೆ: ಗೆಳೆತನದಲ್ಲಿ ವಂಚನೆ ಇರುವುದಿಲ್ಲ, ಮೇಲು ಕೀಳೆಂಬ ಭೇದವಿರುವುದಿಲ್ಲ, ಅಹಂಕಾರವಿರುವುದಿಲ್ಲ, ಯಾವುದೇ ರೀತಿಯ ದ್ವೇಷವೂ ಸಹ ಇರುವುದಿಲ್ಲ, ಸಹಾಯ ಸಹಕಾರ ತೋರುವಲ್ಲಿ ಯಾವುದೇ ರೀತಿಯ ನೆಪವನ್ನೂ ಒಡ್ಡುವುದಿಲ್ಲ, ಚಂಚಲತೆಯ ಮನಸ್ಸೂ ಇಲ್ಲ. ಗೆಳೆತನದಲ್ಲಿ ಯಾವುದೇ ರೀತಿಯ ಸಹಕಾರ ಸೌಹಾರ್ದ ತೋರುವಲ್ಲಿ ಸಂಕೋಚವಿರುವುದಿಲ್ಲ ಹಾಗೂ ಸಣ್ಣತನವನ್ನು ತೋರುವುದಿಲ್ಲ. ತಾವೇ ಮೊದಲಿಗನಾಗಬೇಕೆಂಬ ಸ್ಪರ್ಧಾ ಮನೋಭಾವವೂ ಇರುವುದಿಲ್ಲ. ಗೆಳೆತನವನ್ನು ಹೊಂದಿರುವ ಗೆಳೆಯನ ಮನವು ಆಕಾಶದಷ್ಟು ವಿಶಾಲವಾಗಿದ್ದು ಅವರ ಮನಸ್ಸು ಹೃದಯ ತಿಳಿಗೊಳದಂತೆ ತಿಳಿಯಾಗಿರುತ್ತದೆ. ಭಾವನೆಗಳು ಶುದ್ಧ ಸ್ಫಟಿಕದಂತಿದ್ದು ಬೆಳದಿಂಗಳಂತೆ ಆಹ್ಲಾದಕರವಾಗಿರುತ್ತದೆ ಎಂದು ಕವಿ ಗೆಳೆತನ ಎಂಬ ಪದ್ಯದಲ್ಲಿ ತುಂಬ ಅರ್ಥಪೂರ್ಣವಾಗಿ ಗೆಳೆತನದ ಮಹತ್ವವನ್ನು ವಿವರಿಸಿದ್ದಾರೆ.